ಜೋಸೆಫ್ ವಿಜಯ್ ತಮ್ಮ ಬೆಂಬಲವನ್ನು ಸಾಬೀತು ಮಾಡಿದ್ದಾರೆ. ಹಾಗಂತ CM ಆಗಿ ಸಕ್ಸಸ್ ಆಗ್ತಾರ ಅಂದರೆ ಅದು ನನಗೆ ಗೊತ್ತಿಲ್ಲ. ಒಂದು ಕಡೆ ನಾನು ಎಲ್ಲ ಧರ್ಮವನ್ನು ಪ್ರೀತಿ ಮಾಡ್ತೀನಿ ಅಂತ ತೋರಿಸಿಕೊಳ್ತಾ ಇದ್ದಾರೆ, ಮತ್ತೊಂದು ಕಡೆ ಸನಾತನ ಧರ್ಮವನ್ನೇ ಅಳಿಸಿ ಹಾಕ್ತೀನಿ ಅಂದವರ ವಿರುದ್ಧ ವಿಜಯ್ ಮಾತಾಡ್ತಾನೇ ಇಲ್ಲ. ಈಗ ಅಣ್ಣಾಮಲೈ ಕೂಡ ವಿಜಯ್ ವಿರುದ್ಧ ಅಖಾಡಕ್ಕೆ ಇಳಿದು ದಾಳಿಯನ್ನು ನಡೆಸ್ತಾ ಇದ್ದಾರೆ. ವಿಜಯ್ಗೆ ವಿಪಕ್ಷದಲ್ಲಿರೋ DMK ಎದುರಿಸೋದು ಸುಲಭ, ಅದೇ ಅಣ್ಣಾಮಲೈ ಅಖಾಡಕ್ಕೆ ಇಳಿದ್ರೆ ಅವರ ಪರಿಸ್ಥಿತಿ ಕಷ್ಟ. ಸೂಟ್ ಹಾಕ್ಕೊಂಡು ಮೊದಲ ದಿನ ಅಸೆಂಬ್ಲಿಗೆ ಬಂದಿದ್ದ ವಿಜಯ್ಗೆ ಅಣ್ಣಾಮಲೈ ಪ್ರಶ್ನೆಗಳನ್ನು ಕೇಳ್ತಾ ಇದ್ರೆ ವಿಜಯ್ ಹಿಂದೂಗಳನ್ನು ಒಂದೇ ರೀತಿ ನೋಡ್ತೀನಿ ಅಂತ ತೋರಿಸಿಕೊಳ್ಳೋಕೆ ಒಬ್ಬ ಜ್ಯೋತಿಷಿಯನ್ನ ತಮ್ಮ ಸಲಹೆಗಾರರಾಗಿ ನೇಮಕ ಮಾಡಿಕೊಂಡಿದ್ರು. ಈಗ ಅದಕ್ಕೂ ಎಳ್ಳು ನೀರನ್ನು ಬಿಟ್ಟು ಅಯ್ಯೋ ಯಾರಾದರೂ ಹಿಂದೂಗಳನ್ನು ವಿರೋಧ ಮಾಡಿದರೆ, ಅವರ ನಡೆಯನ್ನು ವಿರೋಧ ಮಾಡಿದರೆ ಅದರಿಂದ ಸುಲಭವಾಗಿ ಹಿಂದೆ ಸರಿತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದರೆ ತಮಿಳುನಾಡು CM ಜೋಸೆಫ್ ವಿಜಯ್ ಮಾಡ್ತಾ ಇರೋದೇನೋ? ಅಣ್ಣಾಮಲೈಯವರ ಪ್ರಶ್ನೆಗೆ ಉತ್ತರ ಇಲ್ಲದೆ ಕಕ್ಕ ಬಿಕ್ಕಿಯಾಗಿದ್ದು ಯಾಕೆ? ಉದಯನಿಧಿ ಹಿಂದೂಗಳ ಬಗ್ಗೆ ಹುಚ್ಚಾಟದ ಹೇಳಿಕೆಗಳನ್ನು ಕೊಡ್ತಾ ಇದ್ರೆ ವಿಜಯ್ ಯಾಕೆ ಮಾತಾಡ್ತಾ ಇಲ್ಲ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ.